ನಗರಸಭೆ ವ್ಯಾಪ್ತಿ ಮೀರಿ ಭಾರೀ ಗೋಲ್ಮಾಲ್. ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಮೇಲೆ ಗಂಭೀರ ಆರೋಪ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಜಿ ನಗರಸಭಾಧ್ಯಕ್ಷ ಹಾಗೂ ಹಿರಿಯ ಸದಸ್ಯ ವಾಸಿಲ್ ಅಲಿ ಖಾನ್ ರವರ ಮೇಲೆ ಸಾಮಾಜಿಕ ಹೋರಾಟಗಾರ ಸೈಯದ್ ನವಾಜ್ ಹಸ್ಮಿ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದಾರುಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಿಗನಹಳ್ಳಿ ಗ್ರಾಮಸ್ಥದ ಸರ್ವೆ ನಂಬರ್ 133/1ರಲ್ಲಿ ಲೋಪ ಎಸಗಿದ್ದಾರೆ ಎಂದಿದ್ದಾರೆ. ಒಮ್ಮೆ 26 ಗುಂಟೆ ಮತ್ತೊಮ್ಮೆ 21 ಗುಂಟೆ ಜಮೀನು ತೋರಿಸುತ್ತಾರೆ. 21 ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ. ಅಮಾಯಕ ಬಡವರಿಗೆ ಸೈಟುಗಳನ್ನು ಮಾರಿದ್ದಾರೆ. ಅವರ ಪುತ್ರ ಕುರ್ಬತ್ ಅಲಿ ಖಾನ್ ಹೆಸರಿನಲ್ಲಿ ವಂಚನೆ ಮಾಡಿದ್ದಾರೆ ಎಂದು ದೂರಿದರು. ವಂಚನೆ, ನಕಲಿ ದಾಖಲೆ ಸೃಷ್ಟಿ, ನಕಲಿ ದಾಖಲೆ ಬಳಕೆ, ಸಂಚು ಸೇರಿದಂತೆ ಹಲವಾರು ವಂಚನೆ ಮಾಡುವ ಮೂಲಕ IPC 420, 465, 467, 468, 471 ಹಾಗೂ 1208 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ದಾಖಲೆಗಳನ್ನು ಪ್ರದರ್ಶಿಸಿದ ಅವರು, ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ನಕಲಿ ದಾಖಲೆ, ನೋಂದಣಾಧಿ ಕಚೇರಿಯ ಹೆಸರಿನಲ್ಲಿ ನಕಲಿ ದಾಖಲೆ ಹಾಗೂ ನಗರಸಭೆ ಹೆಸರಿನಲ್ಲೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೂ ವಂಚಿಸಿದ್ದಾರೆ ಎಂದರು. ಲೋಕಾಯುಕ್ತ ಸೇರಿದಂತೆ ಸಂಬಂಧಿಸಿದ ಎಲ್ಲ ಇಲಾಖೆಗಳು ಸೇರಿ ಸರ್ಕಾರದ ಗಮನ ಸೆಳೆದು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥ ವಾಸಿಲ್ ಅಲಿ ಖಾನ್ ಮತ್ತು ಅವರ ಪುತ್ರ ಕುರ್ಬತ್ ಅಲಿ ಖಾನ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ನವಾಜ್ ಹಸ್ಮಿ ಆಗ್ರಹಿಸಿದ್ದಾರೆ. ನನ್ನ ಹೆಸರು ಸೈಯದ್ ನವಾಜ್ ಹಶ್ಮಿ ಅಂತ. ನಾನು ಒಬ್ಬ ಸಾಮಾಜಿಕ ಹೋರಾಟಗಾರರು. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಏನು ಬೆಳಕು ತಗೊಂಡು ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಸರ್ವೆ ನಂಬರ್ 133/1 ಹೊನ್ನಿಗನಹಳ್ಳಿ ಚನ್ನಪಟ್ಟಣದಲ್ಲಿ ಒಂದು ಅಕ್ರಮವಾಗಿ 21 ಖಾತೆಗಳು ಒಂದು ನಗರಸಭೆಯಿಂದ ಇಶ್ಯೂ ಆಗುತ್ತೆ. ಯಾವ ಬೇಸ್ ಮೇಲೆ ಆಗುತ್ತೆ ಅಂದರೆ, ಆ ಖಾತೆಗಳು ಇಶ್ಯೂ ಮಾಡ್ಕೊಳ್ಳೋಕ್ಕೆ ಇವರು ಕುರ್ಬತ್ ಅಲಿ ಖಾನ್ ಬಿನ್ ವಾಸಿಲ್ ಅಲಿ ಖಾನ್ ರವರು ಏನು ಮಾಡ್ತಾರೆ ಅಂದರೆ, ಏನೋ ಕ್ರಯಪತ್ರ ಒಂದು ಸೃಷ್ಟಿ ಮಾಡ್ಕೊಂಡು ಬರ್ತಾರೆ ಇವರು. ಒಂದು ಕ್ರಯಪತ್ರ ಆ ಕ್ರಯಪತ್ರ ಮೇಲೆ ನಮಗೆ ಡೌಟ್ ಬರುತ್ತೆ. ಹೆಂಗೆ ಅಂದರೆ, ಎಲ್ಲೋ ಒಂದು ಕೇಳಿರ್ತೀವಿ ಈ ಥರ ಏನೋ ಆ ಲೇಔಟ್ ಒಂದು ಮಾಡಿದ್ದಾರೆ, 21 ಖಾತೆ ಈ ಥರ ಸೃಷ್ಟಿ ಮಾಡ್ಕೊಂಡು ಯಾವುದು ಒಂದು 21 ಖಾತೆ ಮಾಡ್ಕೊಂಡು ಬಡವ್ರ ಬಗ್ಗರಿಗೆ ಅದು ಮಾರಾಟ ಆಗಿದೆ ಅಂತ ನಮಗೆ ಮಾಹಿತಿ ಇರುತ್ತೆ. ಆದಮೇಲೆ ಅದ್ರ ಹಿಂದೆ ಏನೈತೆ ಕೈವಾಳ ಇದು ನಾವು ನೋಡಬೇಕು ಅಂತ ನಾನೇನು ಮಾಡ್ತೀನಿ ಅಂದರೆ, ಒಂದು RTI ನಗರಸಭೆಗೆ ಹಾಕ್ತೀನಿ. ಹಾಕಿ, ಸರ್ ಇದು 21 ಈ ಖಾತೆಗಳು ಆಗಿರೋದು ಇದು ಯಾವ ಬೇಸ್ ಮೇಲೆ ಆಗಿದೆ, ನನಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ. ಅವರು ಏನು ಮಾಡ್ತಾರೆ ಅಂದರೆ, ನಗರಸಭೆಯಿಂದ ನನಗೆ ಅದು ಸಂಪೂರ್ಣ ಸುಮಾರು 10-12 ಖಾತೆಗಳದ್ದು ಎಲ್ಲ ಸ್ಕ್ಯಾನ್ ಆಗಿರೋದು ಕಾಪಿ ಅದೆಲ್ಲ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಾನು ಅದೇ ಕಾಪಿ ತೊಗೊಂಡೋಗ್ಬಿಟ್ಟು ಒಂದು ಸಬ್ ರಿಜಿಸ್ಟ್ರಿಗೆ ಹಾಕ್ತೀನಿ. ಇದು ಕನ್ಫರ್ಮ್ ಮಾಡ್ಕೊಡಿ, ಇದು CC ಕಾಪಿ ನಮಗೆ ಬೇಕು ಅಂತ. ನಾವು ನೋಡ್ದಾದ್ಮೇಲೆ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಇದು ಕೊಟ್ಟಿರೋದು ಸಬ್ ರಿಜಿಸ್ಟ್ರಿಂದ ಏನು ಅಂದರೆ BKI 487/14 2014-2015 ರಿಜಿಸ್ಟರ್ ಯಾರ ಹೆಸರು ಮೇಲೆ ಆಗಿರುತ್ತೆ ಅಂದರೆ, ಸೈಯದ್ ನಜೀರ್ ಪಾಷಾ ಬಿನ್ ರಾಮಯ್ಯ ಅಂತ ಅವ್ರು ಏನು ಮಾಡಿರ್ತಾರೆ ಅಂದರೆ, P ರಾಮಯ್ಯ ಅವರು ನಜೀರ್ ಅವ್ರಿಗೆ ಮಾರಾಟ ಮಾಡಿರ್ತಾರೆ 26 ಕುಂಟೆ ಜಮೀನು. ಇದು 26 ಕುಂಟೆ ಜಮೀನು ನಜೀರ್ ಅವ್ರಿಗೆ ಮಾರಾಟ ಮಾಡ್ದಾದ್ಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ, 2014-15ಗೆ ಇದೇ ನಂಬರ್ನಲ್ಲಿ ವಾಸಿಲ್ ಅಲಿ ಖಾನ್ ರವರ ಮಗ, ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ವಾಸಿಲ್ ಅಲಿ ಖಾನ್ ರವರ ಮಗ ಕುರ್ಬತ್ ಅಲಿ ಖಾನ್ಗೆ ಮಾರಾಟ ಆಗಿದೆ, ಮಹೇಶ್ ಅಂತ ಒಬ್ಬ ವ್ಯಕ್ತಿ ಇವ್ರಿಗೆ ಮಾರಾಟ ಮಾಡಿರ್ತಾರೆ ಅಂತ ಒಂದು ಅಲ್ಲಿಂದ ಫೇಕ್ ಕಾಪಿ ಇವರು ಕ್ರಿಯೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದೇ ಕಾಪಿ ಜೊತೆ ಏನು ಮಾಡ್ತಾರೆ, ಪಂಚಾಯತಿ ಒಂದಾರುಗುಪ್ಪೆ ಪಂಚಾಯತಿನಲ್ಲಿ ಪ್ಲಾನ್ ಅಪ್ರೂವಲ್ ಒಂದು ಮಾಡ್ತಾರೆ. ಇವರು ಪ್ಲಾನ್ ಅಪ್ರೂವಲ್ ಮಾಡಿದ್ದಾರೆ ಅಲ್ಲಿ ಅಂತ ಒಂದು ಏನು ಮಾಡ್ತಾರೆ, ಅದಕ್ಕೂ ಕೂಡ ಒಂದು ಸೃಷ್ಟಿ ಮಾಡ್ಕೊಂಡಿರ್ತಾರೆ ಒಂದು ಪ್ಲಾನ್ ಅಪ್ರೂವಲ್ ಕಾಪಿ, ಅದು ಕೂಡ ತಗೊಂಡಿದ್ದೀವಿ. ಆಮೇಲೆ ಅದ್ರ ಸಮೇತ ಇವ್ರು ಏನು ಮಾಡಿರ್ತಾರೆ ಅಂದರೆ, DC ಕನ್ವರ್ಷನ್ ಕಾಪಿ ಕೂಡ ಒಂದು ಕ್ರಿಯೇಟ್ ಮಾಡ್ಕೋತಾರೆ. DC ಕನ್ವರ್ಷನ್ ಕಾಪಿ ಫೇಕ್ ಅಂತ. ಈಗ ಒಂದು ಸೇಲ್ ಡೀಡೇ ಫೇಕ್ ಆಗಿದೆ ಅಂದರೆ DC ಕನ್ವರ್ಷನ್ ಕಾಪಿ ಹೆಂಗೆ ಒರಿಜಿನಲ್ ಇರೋದು ಸಾಧ್ಯ? ಒಂದು ಕ್ವಶನ್. ಇನ್ನೊಂದು ಏನು ಅಂದರೆ, ನಾನು ಒಂದಾರುಗುಪ್ಪೆ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಒಂದು ಲೆಟರ್ ಹಾಕಿ ಅದ್ರದ್ದು ಡೀಟೇಲ್ ನಮಗೆ ಕೊಡಿ, ಈ ಸತ್ತು ಆಗಿರೋದು ಅಂತ ನಾನು ಡೀಟೇಲ್ಸ್ ಕೊಡೋಕ್ಕೆ ಅಲ್ಲಿ ಒಂದಾರುಗುಪ್ಪೆ ಪಂಚಾಯತಿಗೆ ಒಂದು ಲೆಟರ್ ಹಾಕಿದೆ. ಈಗ ನನ್ನೇ ಅವರು ಲೆಟರ್ ಕೊಟ್ಟಿದ್ದಾರೆ, ಏನು ಅಂದರೆ ಯಾವುದೂ ಲೇಔಟ್ ಪ್ಲ್ಯಾನ್ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ, ಪ್ರಾಧಿಕಾರದಿಂದ ಅವರು ಮಾಡಿಸ್ಕೋಬೇಕಾಗಿರೋದು. ಇವ್ರೇನು ಮಾಡ್ತಾರೆ ಅಂದರೆ, ಲೇಔಟ್ ಪ್ಲ್ಯಾನ್ ಕೂಡ ಒಂದಾರುಗುಪ್ಪೆ ಪಂಚಾಯತಿಯಿಂದ ನಾವು ಪಡ್ಕೊಂಡಿದ್ದೀವಿ ಅಂತ ಅದು ಒಂದು ಕಾಪಿ ಹಾಕಿರ್ತಾರೆ. ಆಮೇಲೆ ಅದ್ರ ಜೊತೆಗೆ
ಈ ಸತ್ತುಗಳು 21 ಫೇಕ್ ಈ ಸತ್ತುಗಳು ಎಲ್ಲ ಎಡಿಟೆಡ್, ಅದರಲ್ಲಿ ಯಾವ ರೆಕಾರ್ಡ್ನೂ ಇಲ್ಲ ಒಂದರ ಗುಪ್ಪೆನಲ್ಲಿ, ಅದು ಕೂಡ ಹಾಕಿರ್ತಾರೆ. ಆಮೇಲೆ ಅದ್ರ ಜೊತೆಗೆ DC ಕನ್ವರ್ಷನ್ ಕಾಪಿ, ಇದು DC ಕನ್ವರ್ಷನ್ ಕಾಪಿ, ಇದು ಕೂಡ ಅದ್ರ ಜೊತೆ ಹಾಕಿರ್ತಾರೆ. ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇವರು 21 ಖಾತೆಗಳು ಮಾಡಿಸ್ಕೊಂಡು ಈಗ ಸಾಮಾನ್ಯ ಮೊದಲು ಎಲ್ಲರಿಗೆ ಗೊತ್ತು ಅನ್ಕೊಂಡಿರ್ತೀನಿ ನಾನು, ಏನಂದರೆ ನಗರಸಭೆಗೆ ತಾವು ಎಲ್ಲ ಖಾತೆಗೆ ಹೋಗುವಾಗ ಏನು ಹೇಳ್ತಾರೆ ಅಂದರೆ ನೋಟ್ರಿ ಮಾಡ್ಕೊಂಡು ಬನ್ನಿ ಅಂತ. ನೋಟ್ರಿ ಯಾಕೆ ಮಾಡಿಸೋದು? ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸು ನೋಟ್ರಿ ನಾವು ಮಾಡಿಸಿದ್ರೆ. ಈಗ ಒಂದು ಒರಿಜಿನಲ್ ಕಾಪಿ ಇಟ್ಕೊಂಡು ಆ ಕಾಪಿ ನೋಡಿ ಲಾಯರ್ ನಮ್ಗೆ ಏನು ಮಾಡ್ತಾರೆ, ನೋಟ್ರಿ ಮಾಡ್ಕೊಂಡು ಕೊಡ್ತಾರೆ. ಕರೆಕ್ಟ್. ಕೊಟ್ಟಾದ್ಮೇಲೆ ನೋಟ್ರಿ ಮಾಡ್ಕೊಂಡು ಕೊಟ್ಟಾದ್ಮೇಲೆ ಆ ಧೈರ್ಯದ ಮೇಲೆ ಆಮೇಲೆ ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷರು, ಈಗ ಮಾಜಿ ಅಧ್ಯಕ್ಷರು ಆಗಿದ್ದಾರೆ, ಆವಾಗ ಹಾಲಿ ಇದ್ರು ಮಾಡುವಾಗ ಅಥವಾ ಏನೋ ನಗರಸಭೆ ಸದಸ್ಯ ಇದ್ರು, ನನಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಇದೆಲ್ಲ ಇವರು ನಗರಸಭೆಯಿಂದ ಸೃಷ್ಟಿ ಮಾಡಿ ನಗರಸಭೆಗೆ ಡಾಕ್ಯುಮೆಂಟ್ ಕೊಟ್ಟು ನಗರಸಭೆಯಿಂದ ಖಾತೆ ಮಾಡ್ಕೋತಾರೆ. ಇದು ಪ್ಲಾನ್ ಅಪ್ರೂವಲ್ ಕಾಪಿ. ಇದು ತಗೊಂಡಿರೋದು ಒಂದರ್ಗುಪ್ಪೆ ಪಂಚಾಯತಿಯಿಂದ ಅಂತ. ಒಂದರ್ಗುಪ್ಪೆ ಪಂಚಾಯತಿಯಲ್ಲಿ ಏನು ಹೇಳ್ತಾವ್ರೆ, ನಮ್ಮ ಸೀಲ್ನೂ ಇಲ್ಲ, ಅದು ನಮಗೆ ಕರೆಕ್ಟಾಗಿ ನಮಗೆ ಗೊತ್ತೇ ಇಲ್ಲ, ಇದು ನಾವು ಈ ಥರ ಸೀಲ್ ಹೊಡೆದು ನಮಗೆ ಕೊಡೋಕ್ಕೆ ಬರಲ್ಲ ಅಂತ PDO ನನ್ನ ಜೊತೆ ಹೇಳಿದ್ದಾರೆ. ಆಮೇಲೆ ಏನು ಮಾಡಿರ್ತಾರೆ ಅಂದರೆ ಇದೆಲ್ಲ ಮಾಡ್ಕೊಂಡು ಇವರು ಬಡವ್ರ ಬಗ್ಗರಿಗೆ ಈಗ ಮಾರಾಟ ಮಾಡಿದ್ದಾರೆ. ಅಮಾಯಕರು, ಸುಮಾರು ಅಮಾಯಕರು ಆ ಜಾಗ ಎಲ್ಲ ಪ್ರಾಪರ್ಟೀಸ್ ಎಲ್ಲ ತಗೊಂಡಿದ್ದಾರೆ. ಈಗ ನಾಳೆ ದಿವಸ ಅವರು ಮಣ್ಣೆ ಕಟ್ತಾರೆ, ಏನೋ ಬೇರೆ ಬೇರೆ ರೀತಿ ಅವರು ಏನೈತೆ ಅವರು ಸುಲಭವಾಗಿ ಅವರು ಅವಶ್ಯಕತೆ ಅವರು ಇದ್ರೆ ಅವರು ಬಳಸ್ಕೋತಾರೆ ಆ ಜಮೀನು. ನಾಳೆ ದಿವಸ ಆ ಜಮೀನಿಗೆ ಈ ಖಾತೆ ಅವರು ಪಡೆದು ಆಮೇಲೆ ಅದೇ ಒರಿಜಿನಲ್ ಈಗ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ, ಅವ್ರ ಹತ್ರ ಸೆಲ್ ರಿಜಿಸ್ಟರ್ಡ್ ಡೀಡ್ ಐತೆ ಈಗ. ಆಮೇಲೆ ಅವ್ರ ಹತ್ರ ಈ ಖಾತೆಗಳು ಮೆಟೇಷನ್ನಲ್ಲಿ ನಗರಸಭೆಯಲ್ಲಿ ಆಟೋಮೆಟೇಷನ್, ಎಲ್ಲರಿಗೆ ಗೊತ್ತು ಮೆಟೇಷನ್ ಆಗುತ್ತೆ, ಅದರಲ್ಲಿ ಚೇಂಜ್ ಆಗಿ ಅವರ ಹೆಸರು ಮೇಲೆ ಖಾತೆ ಆಗಿರುತ್ತೆ. ಈಗ ನಾಳೆ ದಿವಸ ಅವರು ಮನೆ ಕಟ್ಟಾದ್ಮೇಲೆ ಆ ಮನೆ ಡೆಮಾಲೇಷನ್ ಮಾಡಲ್ಲ, ಆ ಮನೆ ಮೇಲೆ ಯಾವುದೂ ಪ್ರಾಬ್ಲಮ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಆ ಗ್ಯಾರಂಟಿ ಯಾರು ಕೊಡ್ತಾರೆ? ಇನ್ನೊಂದು, ಇದು ಬರೀ ನಮ್ಮಲ್ಲಿ ಒಂದು ಏನೋ ನಂಬಿಕೆ ದ್ರೋಹ ಅಂತಾರೆ. ಇದು ಸರ್ಕಾರಕ್ಕೆ ನಂಬಿಕೆ, ಮೊದಲು ಸರ್ಕಾರದ ಜೊತೆ ನಂಬಿಕೆ ದ್ರೋಹ, ಆಮೇಲೆ ಆ ನಗರಸಭೆ ಅಧಿಕಾರಿಗಳ ಜೊತೆ ನಂಬಿಕೆ ದ್ರೋಹ. ಈಗ ಒಬ್ಬ ನಗರಸಭೆ ಅಧಿಕಾರಿ ಡಾಕ್ಯುಮೆಂಟೇಶನ್ ಎಲ್ಲ ನೋಡ್ದಾದ್ಮೇಲೆ ಅವರು ಹೋಗಿ ಸಬ್ ರಿಜಿಸ್ಟರ್ಗೆ ಹೋಗ್ಬಿಟ್ಟು ಅವರು CC ಕಾಪಿ ತಗ್ಸೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ನೋಟ್ರಿ ಬೇಸ್ ಮೇಲೆ ಮಾಡ್ಕೋತಾರೆ. ಮಾಡ್ದಾದ್ಮೇಲೆ ಈ ಥರ ಎಲ್ಲ ನಡೆದಾದ್ಮೇಲೇನು ಇದು ಕೆಲವ್ರ ಗಮನಕ್ಕೇನೂ ಕೂಡ ಬಂದು ಇನ್ನೂ ಗಂಟ ಯಾವ ಥರನೂ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ನನ್ನ ಮನವಿ ಏನಂದರೆ ಇದಕ್ಕೆ ಸರ್ಕಾರ ಕ್ರಮ ತಗೋಬೇಕು. ಆಮೇಲೆ ಹಿರಿಯ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ, ನಮ್ಮ ನಗರಸಭೆ ಕಮಿಷನರಿಂದ ಹಿಡ್ದು PDO, ಪಂಚಾಯತಿ PDO, ಆಮೇಲೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು, ಆಮೇಲೆ ಮಾನ್ಯ PD ರಾಮನಗರ PD ಅವರು, ಆಮೇಲೆ ಲೋಕಾಯುಕ್ತ, ಇವರೆಲ್ಲ ಆದಷ್ಟು ಇದ್ರ ಮೇಲೆ ತನಿಖೆ ಮಾಡಿ ಏನೈತೆ ಸತ್ಯಾಂಶ ಅದು ಹೊರಗೆ ಬರಬೇಕು. ಆಮೇಲೆ ಅಮಾಯಕರ ಜೊತೆ ಯಾವಾಗ್ಲೂ ಮೋಸ ಆಗಬಾರ್ದು. ಈ ಥರ ಈಗ ಯಾರೋ ಒಬ್ರು ಮಾಡಿದ್ದಾರೆ, ಇನ್ನು ನೆಕ್ಸ್ಟ್ ಇದೇ ಥರ ಯಾರು ಮಾಡೋಕ್ಕೆ ಅಷ್ಟೊಂದು ಯೋಚನೆನ ಮಾಡಬಾರ್ದು. ಕುರ್ಬತ್ ಅಲಿ ಖಾನ್ ಬಿನ್ ವಾಸಿಲ್ ಅಲಿ ಖಾನ್ ಅಂತ ಅವ್ರ ಹೆಸರು ಮೇಲೆ ಖಾತೆ 21 ಖಾತೆ ಆಗಿದೆ ಸರ್ ನಗರಸಭೆಯಲ್ಲಿ. ಆ ಕುರ್ಬತ್ ಅಲಿ ಖಾನ್ ಯಾವ ಧೈರ್ಯದ ಮೇಲೆ DC ಕನ್ವರ್ಷನ್ ಪ್ಲಾನ್ ರೆಡಿ ಮಾಡ್ತಾನೆ, ಯಾವ ಧೈರ್ಯದ ಮೇಲೆ ಒಂದು ಈ ಸತ್ತುಗಳು ರೆಡಿ ಮಾಡ್ತಾನೆ, ಅವ್ರ ಅಪ್ಪನ ಧೈರ್ಯ ಮೇಲೆ ಮಾಡಿರ್ಬೋದು. ಏನು ಅಂದರೆ ಅವ್ರ ಅಪ್ಪ ವಾಸಿಲ್ ಅಲಿ ಖಾನ್ ರವರು ಹಿರಿಯ ನಗರಸಭೆ ಏನೋ ಸದಸ್ಯರು, ಮಾಜಿ ಅಧ್ಯಕ್ಷರು, ಅವಾಗ ಹಾಲಿ ಇದ್ರು, ಏನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಒಟ್ಟಲ್ಲಿ ಫೇಕ್ ಒಂದು ಕ್ರಿಯೇಷನ್ನು 100% ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಸಂಪೂರ್ಣ ದಾಖಲಾತಿ ಐತೆ. ಆಮೇಲೆ ಯಾವುದನ್ನು ಜಮೀನು ತಗೊಳ್ಳೋದು ಮುಂಚೆ ಆದಷ್ಟು ಬೇಗ ವೆರಿಫಿಕೇಶನ್ ಮಾಡಿ ನೀವು ತಗೋಬೇಕು. ಈಗ ಇಂಥವ್ರು ನಂಬಿಕೆ ಮೇಲೆ ನೀವು ಒಬ್ಬ ಯಾರೋ ಒಂದು ಕೊಟ್ಟಿದ್ದಾರೆ ಮಾಡಿದ್ದಾರೆ, ಇಂಥವ್ರು ನಮಗೆ ಗೊತ್ತವರು, ನಾವು ಹಳೊಬ್ರು, ನಾವು ಜೊತೆ ಇರೋರು ಅಂತ ನೀವು ತಗೋತೀರಾ. ನೀವು ತಗೊಂಡಾದ್ಮೇಲೆ ಈ ಥರ ಎಲ್ಲ ಆಗುವಾಗ ಬೇರೆ ಬೇರೆ ರೀತಿ ಇದೇ ಅಧಿಕಾರಿಗಳು ಇವತ್ತು ಯಾರು ಖಾತೆ ಮಾಡ್ಕೊಂಡು ಕೊಟ್ಟಿದ್ದಾರೆ ನಿಮಗೆ, ಅದೇ ಅಧಿಕಾರಿಗಳು ನಾಳೆ ದಿವಸ ಬುಲ್ಡೋಸರ್ JCB ಎಲ್ಲ ತಗೊಬಂದು ಅಲ್ಲಿ ನೀವು ಏನು ಕಟ್ಟಿರ್ತೀರೋ ಅದೆಲ್ಲ ಡೆಮಾಲೇಷನ್ ಮಾಡ್ತಾರೆ. ಆವಾಗ ಇದಕ್ಕೆ ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಿಲಿಟಿ? ನೀವು ಒಂಚೂರು ಯೋಚನೆ ಮಾಡಿ ಥಿಂಕ್ ಮಾಡಿ ಮಾಡಬೇಕಂತ ಇದು ಮಾಡ್ಕೊ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.